ಕುಕ್ಕಿಂಗಲ್ಲಿ ಪ್ಯಾಷನ್ ಇರುವಂಥ ಹಸ್ಬೆಂಡ್ ಸಿಕ್ಬಿಟ್ರೆ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತಿನ ದಿನ ನಂದು ಬೆಳಗ್ಗೆ ಎದ್ದಾಗಿಂದ ಹುಷಾರಿರಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಫುಲ್ ಎಲ್ಲ ಇಡೀ ದಿನದ ಅಡುಗೆನ ನಾನೇ ಮಾಡ್ತೀನಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಸೊ ಎದ್ದ ತಕ್ಷಣ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಸಖತ್ತಾಗಿರುವಂತಹ ಹೈ ಪ್ರೋಟೀನ್ ಇರುವಂತಹ ಪನ್ನೀರ್ ಸ್ಯಾಂಡ್ವಿಚ್ನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಾಗಿತ್ತು ಪನ್ನೀರ್ ಸ್ಯಾಂಡ್ವಿಚ್. ಟೇಸ್ಟ್ ಜೊತೆಗೆ ಹಾಗೆ ಇದರಲ್ಲಿ ತುಂಬ ಪ್ರೋಟೀನ್ ಅಂಶ ಆ್ಯಡ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಪನ್ನೀರ್ ಕೂಡ ಆ್ಯಡ್ ಮಾಡಿದ್ರಂತ ತುಂಬ ಚೆನ್ನಾಗಾಗಿತ್ತು. ತುಂಬ ಹೊಟ್ಟೆ ತುಂಬಿತು. ಹಾಗೆ 1 ಕಪ್ ಟೀನ ಕುಡಿದ್ವಿ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಮೊನ್ನೆ ಡಿಮಾರ್ಟ್ ಹೋದಾಗ ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಬಂದಿದ್ರು ಒಂದು ಚಿಕ್ಕದು. ಸೊ ಎಷ್ಟೊತ್ತಿದ್ರು ಇವತ್ತು ಮಾಡೇ ಮಾಡ್ತೀನಿ ಅಂತ ಫುಲ್ಲು ಡೆಡಿಕೇಟ್ ಆಗಿ ಗುಲಾಬ್ ಜಾಮೂನ್ ಮಾಡಿದ್ರು. ಹಾಗೆ ಫಸ್ಟ್ ಬ್ಯಾಚಲ್ಲಿ ಒಂದು 4 ಗುಲಾಬ್ ಜಾಮೂನ್ನ ಐಸ್ ಕ್ರೀಮ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಮಾಡಿಕೊಟ್ರು. ತುಂಬ ಚೆನ್ನಾಗಾಗಿತ್ತು. ನಾನು ಆ್ಯಕ್ಚುಲಿ ಐಸ್ ಕ್ರೀಮ್ ಜಾಸ್ತಿ ತಿನ್ನಲ್ಲ, ನಂಗೆ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಇವತ್ತು ಅವ್ರು ಮಾಡಿದ್ರಿಂದ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅವರೆಕಾಳು ಬಾತ್ ಮತ್ತು ಸ್ವಲ್ಪ ಸ್ಯಾಲಡ್ನ ತಿಂದ್ಬಿಟ್ಟು ಊಟನ ಮುಗಿಸಿದ್ವಿ. ಹಾಗೆ ಸಖತ್ತಾಗಿ ಈವ್ನಿಂಗ್ ವೆದರ್ ಇತ್ತು. ಹಾಗೆ ಇವತ್ತು ನನಗೆ ಯಾಕೋ ಹುಷಾರಿರಲಿಲ್ಲ, ಹಾಗೆ ಮೂಡ್ ಸರಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಂಜೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹನುಮಾನ್ ಟೆಂಪಲ್ಗೆ ಹೋಗಿದ್ವಿ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಲೇಟಾಗಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ರು. ಹಾಗೆ ಇವತ್ತು ಹುಷಾರಿಲ್ಲದ್ರಿಂದ ಬೆಳಗ್ಗೆಯಿಂದ ಜಾಸ್ತಿ ವಾಕ್ ಮಾಡೋಕ್ಕಾಗಿರಲಿಲ್ಲ. ಸೊ ಕೆಳಗಡೆ ಹೋಗಿ ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಬಂದೆ. ಬಟ್ ಇವತ್ತು ಹುಷಾರಿಲ್ಲದ್ರಿಂದ ನನಗೆ ಜಾಸ್ತಿ ನಡೆಯೋಕ್ಕಾಗಿಲ್ಲ. ಸೊ 10,000 ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ನಾಳೆಯಿಂದ ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಮಾಡ್ತೀನಿ.